ತಿಳ್ಕೊಳ್ಳಲ್ಲ. ರಾಮಾ ಜೋಯಿಸ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಮೀಸಲಾತಿ ಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್ ಬದ್ಧವಾಗಿದೆ ಅಂತೇಳಿ ತೀರ್ಪು ಕೊಡ್ತಾರೆ. ಒಂದು ವೇಳೆ ನಮಗೆ ಕೊಡದೆ ಹೋಗಿದ್ರೆ ನ್ಯಾಯ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್ನವರು ಅದನ್ನು ಎತ್ತಿಡಿದೇ ಹೋಗಿದ್ರೆ ಏನಾಯ್ತಿತ್ತು? 73, 74 ತಿದ್ದುಪಡಿಗಳನ್ನ ಹಿಂದುಳಿದವ್ರಿಗೆ ಮೀಸಲಾತಿ ಸಿಗ್ತಿರ್ಲಿಲ್ಲ, ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರ್ಲಿಲ್ಲ, ದಲಿತರಿಗೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ಮೀಸಲಾತಿ ಇರಲಿಲ್ಲ. ಗೊತ್ತಾಯ್ತಾ? ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಮೀಸಲಾತಿ ಇರಲಿಲ್ಲ. ಅದು ಮೀಸಲಾತಿ ಸಿಕ್ಕಿದ್ದು 73, 74ನೇ ತಿದ್ದುಪಡಿ ಆದ್ಮೇಲೆ. ಇದನ್ನೆಲ್ಲ ಮಾಡಿದವ್ರು ಯಾರು? ಕಾಂಗ್ರೆಸ್ ಅಲ್ಲ, ಮತ್ತೆ ಬಿಜೆಪಿ ಅವ್ರದ್ದು ಏನು ಕೊಡುಗೆ ಏನು ಈ ದೇಶಕ್ಕೆ? ಓಟ್ ಕಳ್ಳತನ, ಓಟ್ ಕಳ್ಳತನ ಮಾಡೋದು ಬಿಟ್ರೆ ಏನಾರು ಮಾಡಿಲ್ಲ ಅವರು. ಸುಳ್ಳು ಹೇಳೋದು, ಅವ್ರ ಮನೆ ದೇವರೇ ಸುಳ್ಳು. ಅವ್ರು ಅದನ್ನು ಬಿಟ್ಟು ಬೇರೆ ಏನಾರು ಹೇಳಕ್ ಸಾಧ್ಯ ಆಗ್ತದ? ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಾವು ಕಾಂಗ್ರೆಸ್ನವರು ಅಂತಕ್ಕಂಥದ್ದು. ಅದಕ್ಕೆ ನಮ್ಮಲ್ಲಿ ಯಾವುದೇ ಗೊಂದಲಗಳಿರುವ ಕಾಂಗ್ರೆಸ್ ಅಂತಂದ್ರೆ ಒಂದು ರಾಜಕೀಯ ಪಕ್ಷ ಅಷ್ಟೇ ಅಲ್ಲ, ಇದು ಒಂದು ಚಳುವಳಿ. ಕಾಂಗ್ರೆಸ್ ಪಕ್ಷ ಬರೀ ರಾಜಕೀಯ ಪಕ್ಷ ಅಲ್ಲ, ಇದು ಒಂದು ಚಳುವಳಿ ಮತ್ತು ಸಿದ್ಧಾಂತ. ಒಂದು ಸಿದ್ಧಾಂತ, ಒಂದು ಚಳುವಳಿ. ನಾವೆಲ್ಲ ಚಳುವಳಿನಲ್ಲಿ ಇದ್ದೀವಿ, ನೀವೆಲ್ಲ ಚಳುವಳಿನಲ್ಲಿ ಇದ್ದೀರಿ, ಕಾಂಗ್ರೆಸ್ನವರೆಲ್ಲ ಚಳುವಳಿನಲ್ಲಿ ಇದ್ದೀರಿ. ಅಂದ್ರೆ ಬದಲಾವಣೆ ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡಬೇಕು, ಸಮಾನತೆಯನ್ನು ತರಬೇಕು, ಸಮಾನ ಅವಕಾಶಗಳನ್ನು ಎಲ್ರಿಗೂ ಒದಗಿಸ್ಕೊಡ್ಬೇಕು. ಸಮಾನ ಅವಕಾಶಗಳು ಇಲ್ಲದೇನೆ ಅಸಮಾನತೆ ನಿರ್ಮಾಣ ಆಗಬೇಕು. ಈ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಕಾರಣ ಜಾತಿ ವ್ಯವಸ್ಥೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಏಯ್ ಕೂತ್ಕೊಳ್ಳಿ ಕೂತ್ಕೊಳ್ಳೆ ಅಲ್ಲಿ ಇರ್ಲಿ ಕೂತ್ಕೊಳ್ಳಿ. ನಿಮ್ಮನ್ನ ಬಹಳ ಹಾರ್ದಿಕವಾಗಿ ಸ್ವಾಗತ ಮಾಡುತ್ತೇವೆ. ಕೂತ್ಕೊಳ್ಳಿ. JDS ಬಿಟ್ಟು ಕಾಂಗ್ರೆಸ್ಗೆ ಸೇರ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಒಳ್ಳೆ ತೀರ್ಮಾನ. ಓಕೆ, ಬಹಳ ಒಳ್ಳೆ ದಿನನೇ ಸೇರ್ತಾ ಇದ್ದೀರಿ ನೀವು. ಫೌಂಡೇಶನ್ ಗಟ್ಟಿಯಾಗಿದೆ. ಈಗ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಅಧಿಕಾರ ಬರ್ತದೆ ಹೋಗ್ತದೆ. ರಾಜಕೀಯದಲ್ಲಿ ಯಾವಾಗಲೂ ಅಧಿಕಾರ ಬರೋದು ಹೋಗೋದು ಇದ್ದೇ ಇರ್ತದೆ. ಆದರೆ ಬಿಜೆಪಿಯವರು ಅಧಿಕಾರ ಹಿಡಿಲಿಕ್ಕೋಸ್ಕರವಾಗಿ ವೋಟ್ ಚೋರಿ ಕೆಲಸ ಮಾಡ್ತಾರೆ. ಯಾವ ಮಟ್ಟಿಗೆ ಬೇಕಾದ್ರೂ ಓಟ್ ಹೋಯ್ತಾರೆ. ಈ ಸಾರಿ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಇಲ್ಲೇ ಹೋಗಿದ್ರೆ ಈ ಸಾರಿನೇ ಹೋಗ್ಬಿಡೋರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೋಗ್ಬಿಡೋರು. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವ್ರ ಕೈ ಹಿಡಿದ್ರಿಂದ ಉಳ್ಕೊಂಡಿದ್ದಾರೆ. ಈಗ ಮತ್ತೆ ಈ ಮನ್ರೇಗಾ ಬದಲಾವಣೆ ಮಾಡಿದಾರಲ್ಲ, ಕೇಳ್ಗಾಲ ಬಂದ್ಬಿಟ್ಟಿದೆ ಅವರಿಗೆ.
ಕೇಳ್ಗಾಲ ಮಹಾತ್ಮ ಗಾಂಧೀಜಿ ಹೆಸರನ್ನೇ ಅಳಸಕ್ ಹೊರಟುಬಿಟ್ಟಿದಾರಲ್ಲ. ಅವ್ರ ಪ್ರಯತ್ನ ಏನೇ ಮಾಡಿದ್ರು ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರು ಶಾಶ್ವತ. ಫಾದರ್ ಆಫ್ ದಿ ನೇಷನ್ ಈಸ್ ಮಹಾತ್ಮ ಗಾಂಧೀಜಿ ಅಲ್ವಾ. ಅವರು ಹೆಸರು ಬದಲಾಯಿಸ್ಬಿಟ್ಟ ತಕ್ಷಣ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಹೆಸರು ಬದಲಾವಣೆ ಮಾಡ್ಬಿಟ್ಟ ತಕ್ಷಣ ಮಹಾತ್ಮ ಗಾಂಧೀಜಿ ಹೆಸರು ಎಳಸಕ್ಕಾಗತ್ತಾ? ಅದಕ್ಕೆ ಮನಮೋಹನ್ ಸಿಂಗ್ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಾಡಿದಂತ ಈ ಕಾರ್ಯಕ್ರಮ ಇದೆಯಲ್ಲ, ಇದು 2005ರಲ್ಲಿ ಪ್ರಾರಂಭ ಆದದ್ದು. 2005 ಅವತ್ತಿನಿಂದ ಇವತ್ತಿನವರೆಗೆ ಇತ್ತು. ಈಗ ಬದಲಾವಣೆ ಮಾಡಕ್ಕೆ ಹೊರಟುಬಿಟ್ಟಿದ್ದಾರೆ. ಇದು ಕ್ಯಾಬಿನೆಟ್ ನಲ್ಲೂ ಡಿಸಿಷನ್ ಆಗಿಲ್ಲ, ಪ್ರಧಾನಮಂತ್ರಿಯವರ ಕಚೇರಿನಲ್ಲೇ ತೀರ್ಮಾನ ಆಗಿರೋದು. ಇದು ಸಂಬಂಧಪಟ್ಟ ಮಂತ್ರಿಗೂ ಗೊತ್ತಿಲ್ಲ ಪಾಪ. ಅದಕ್ಕೆ ಇದನ್ನ ಉಳಿಸ್ಕೊಳ್ತಕ್ಕಂಥದ್ದು, ರಕ್ಷಣೆ ಮಾಡಬೇಕಾಗಿರೋದು ಯಾರ ಕರ್ತವ್ಯ? ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ನಿನ್ನೆ CWC ಕಾರ್ಯಕಾರಿ ಸಮಿತಿನಲ್ಲಿ ತೀರ್ಮಾನ ಆಗಿದೆ. 5ನೇ ತಾರೀಕಿನಿಂದ ಚಳುವಳಿ ಮಾಡಬೇಕು. ಗ್ರಾಮ ಪಂಚಾಯಿತಿಯಿಂದ ರಾಜ್ಯ ಮಟ್ಟದವರೆಗೆ ಚಳುವಳಿ ನಿರಂತರವಾಗಿ ಮಾಡ್ತಾ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನ ಉಳಿಸ್ತಕ್ಕಂಥದ್ದು ಕೆಲಸ ನಮ್ಮ ಕೆಲಸ. ನಮ್ಮ ನರೇಗಾ, ಮಹಾತ್ಮ ಗಾಂಧೀಜಿ ನರೇಗಾ, ಇದನ್ನ ಈಗ ಅದನ್ನ ಅಳಿಸ್ಬೇಕು ಅಂತ ಹೇಳಿ ಹೊರಟಿದ್ದಾರೆ. ಅದನ್ನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದು ಅಂತಕ್ಕಂಥದ್ದು ನಿರಂತರವಾಗಿ ಹೋರಾಟ ಮಾಡಲೇಬೇಕು. ಇದನ್ನ ನಾವು 5ನೇ ತಾರೀಕಿನಿಂದ ಮಾಡಬೇಕು ಅಂತೇಳಿ ನಿನ್ನೆ ವರ್ಕಿಂಗ್ ಕಮಿಟಿನಲ್ಲಿ ತೀರ್ಮಾನ ಆಗಿದೆ. ಬಹುಶಃ ಸರ್ಕ್ಯುಲರ್ ಬಂದಿರಬೇಕು ಅನ್ನೋ ಕಾಣಿಸುತ್ತೆ. ಅಂತ ಸರ್ಕ್ಯುಲರ್ ಬಂದಿದೆ. ನಾವು ಇದನ್ನ ನಿರಂತರವಾಗಿ ಮಾಡೋಣ. ಪಂಚಾಯಿತಿ ಲೆವೆಲ್ನಿಂದ ಹೊಸದಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಏನಾದರೂ ದೇಶಕ್ಕೆ ಬದಲಾವಣೆ ಮಾಡಿದ್ರೆ, ಇಲ್ಲಿವರೆಗೆ ಬಂದಿದ್ರೆ, ನಾವು ಸ್ವತಂತ್ರ ಭಾರತದಲ್ಲಿ ಬದಲಾವಣೆಗಳಾಗಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣ. ಅದಕ್ಕೆ ಅವ್ರನ್ನ ರಾಷ್ಟ್ರಪಿತ ಅಂತ ಕರೆಯೋದು. ಈ ರಾಷ್ಟ್ರಪಿತ ಅಂತ ನಾವು ಏನ್ ಕರಿತೀವಿ, ಅವರ ಹೆಸರನ್ನೇ ಈಗ ಅಳಸಕ್ಕೆ ಹೊರಟುಬಿಟ್ಟಿದ್ದಾರೆ ಬಿಜೆಪಿ. ಇದನ್ನು ಅಳಸಾಕಕ್ಕೆ ಬಿಡಬಾರದು ಅಂತಕ್ಕಂಥದ್ದೇ ನಾವು ಎಲ್ಲರೂ ಕೂಡ ಒಟ್ಟಾರೆಯಾಗಿ ಕಾರ್ಮಿಕರಿಂದ ಇವತ್ತೇನಾಗಿದೆ, ರೂರಲ್ ಎಕಾನಮಿನೇ ಹಾಳು ಮಾಡಬೇಕು ಹೊರಟಿದ್ದಾರೆ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಇವ್ರಿಗೆ ಹೆಚ್ಚಾಗಿ ಕೆಲಸ ಸಿಗ್ತಿದ್ರೆ ಇವ್ರಿಗೇನೆ 100 ದಿನ ಕೊಡಬೇಕು. ಯಾವಾಗ ಕೊಡಬೇಕು, ಯಾವಾಗ ಕೆಲಸ ಇರೋದಿಲ್ಲ ಆ ಟೈಮ್ನಲ್ಲಿ ಕೊಡಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಈ ಕೆಲಸ ಆಸ್ತಿ ಸೃಜನೆ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮವನ್ನ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಅದ್ರ ಜೊತೆಗೆ ರಾಜ್ಯಗಳು ಇವತ್ತಿನವರಿಗೆ ಕೇಂದ್ರ ಸರ್ಕಾರ ಅಂದ್ರೆ ರಾಜ್ಯಗಳದ್ದೇ ದುಡ್ಡು ಕೇಂದ್ರ ಸರ್ಕಾರ ಕೊಡ್ತಿತ್ತು. ಈಗ ಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಇದಾದ್ಮೇಲೆ ಈಗ ಏನ್ ಮಾಡಿದ್ದಾರೆ, ಇವರು ಹೊಸ ಕಾಯ್ದೆ ತಗೊಬಂದಿದ್ದಾರೆ. ಎಂತಿದು VBG ರಾಮ್ ಜಿ ಕಾಯ್ದೆ ತಗೊಬಂದಿದ್ದಾರೆ. ಆ ಕಾಯ್ದೆನಲ್ಲಿ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿಬಿಟ್ಟಿದ್ದಾರೆ. 60% ಕೇಂದ್ರ, 40%
ರಾಜ್ಯ ಸರ್ಕಾರ. ಅಂದ್ರೆ ಈಗ ರಾಜ್ಯದ ಮೇಲೆ ಭಾರಿ ಹೊರೆ ಬರ್ತಕ್ಕಂಥ ಕೆಲಸವನ್ನು ಮಾಡಿಬಿಟ್ಟಿದೆ. ಅಂತ ಇನ್ನೂ ಅಂದಾಜು ಲೆಕ್ಕ, ಅದು ಅಂದಾಜು 20,000 ಕೋಟಿ ನಷ್ಟ ಆಗ್ಬೋದು ಅಂತ ಕಂಡೀಷನ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಸೊ ಇದನ್ನ ಆಗಕ್ಕೆ ಬಿಡಬಾರ್ದು ನಾವು, ಅಲ್ವಾ? ಅದಕ್ಕೋಸ್ಕರ ಏನಾದ್ರು ಇಡೀ ದೇಶದಲ್ಲಿ ಕಾರ್ಯಕರ್ತರು ಹೆಚ್ಚಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಮಾತ್ರ. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕಾರ್ಯಕರ್ತರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಅದರಿಂದ ಇದನ್ನು ಉಳಿಸ್ತಕ್ಕಂಥ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅದರಿಂದ ಇವತ್ತು ಕಾಂಗ್ರೆಸ್ಸಿನ ಜನ್ಮದಿನ, ಹುಟ್ಟಿದ್ದು ಇವತ್ತು. ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮ ಗಾಂಧೀಜಿ ಅಹಿಂಸೆ ಮತ್ತು ಸತ್ಯಾಗ್ರಹ. ಬಹುಶಃ ಜಗತ್ತಿನ ಯಾವ ದೇಶದಲ್ಲೂ ಕೂಡ ಹಿಂಸೆ ಬಿಟ್ಟು ಅಹಿಂಸೆಯ ಮೂಲಕ, ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ಭಾರತ ದೇಶದಲ್ಲಿ ಮಾತ್ರ. ಅದು ಕಾಂಗ್ರೆಸ್ ಪಕ್ಷ ತಂದುಕೊಟ್ಟಿದೆ. ನಾವು ಇದನ್ನು ಉಳಿಸ್ಕೋಬೇಕಲ್ವಾ, ಜೋಪಾನ ಮಾಡ್ಕೋಬೇಕಲ್ವಾ? ಆ ಕೆಲಸ ನಾವು ನೀವು ಎಲ್ಲ ಮಾಡೋಣ ಅಂತ ಹೇಳ್ತಾ, ಇವತ್ತು ನಿಮ್ಮೆಲ್ಲರಿಗೂ ಕೂಡ ಕಾಂಗ್ರೆಸ್ಸಿಗರಿಗೆ ಒಂದು ಐತಿಹಾಸಿಕವಾದಂಥ ದಿನ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಸಂವಿಧಾನ್. ದಯವಿಟ್ಟು ಎಲ್ಲ ಕೂತ್ಕೋಬೇಕು. ದಯವಿಟ್ಟು 1 ನಿಮಿಷ ಕಾಲ ಎಲ್ಲ ಕೂತ್ಕೋಬೇಕು.